ಡಿಪಾರ್ಟ್ಮೆಂಟ್ದು ಒಂದು ಇಂಜಿನಿಯರ್ಸ್ ಅಸೋಸಿಯೇಷನ್ ಮೀಟಿಂಗ್ ಆಯಿತು, ಮತ್ತು ಬೇರೆ ಬೇರೆಲ್ಲ ಇದ್ದರು. ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಖಾಸಗೀಕರಣ ವಿಚಾರದಲ್ಲಿ ನಾವು ಖಾಸಗೀಕರಣಕ್ಕೆ ಇದ್ದಿಲ್ಲ, ಆದರೂ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅದು ಡಿಸ್ಕಸ್ ಮಾಡಿಬಿಟ್ಟು ತೀರ್ಮಾನ ತಗೊಳ್ತೀನಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಿಮ್ಮ ಪೇಪರ್ಲೆಲ್ಲ ಬಂದಿದೆ. ಅದರ ಬಿಟ್ಟುಬಿಟ್ಟು ಬೇರೆ ಸ್ಟ್ಯಾಂಡ್ ನಾನು ಹೇಳಲಿಕ್ಕೆ ಆಗೋದಿಲ್ಲ ತಾನೇ. ಬೇಡ ಅನ್ನೋ ವಿರೋಧ ಇದೆ. ಬೇಡ ಅಂದರೆ ನಾವು ಬೇಡ ಅಂತ ಹೇಳ್ತೇವೆ, ಬೇಕಂತ ಹೇಳಿದ್ದೀವಾ? ನೆನ್ನೆ ನೀವು ಪೇಪರ್ನಲ್ಲಿ ಹಾಕಿದ್ದೀರಲ್ಲ, ನಾನು ಬೇಡ ಅಂತ ಹೇಳಿದ್ದೀವಿ. ನಮ್ಮ ಎಸ್ಕಾಮ್ಸಿಗೆಲ್ಲ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಹೇಳಿದ್ವಿ. KPTCಯಲ್ಲಿ ಸಮೇತ ಅಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ. ಅದು ಏನಾಗ್ತದೆ ಅಂತ ಹೇಳ್ಬಿಟ್ರೆ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಇದೆ. 2003ರಲ್ಲಿ BJPಯವರು ಸೆಂಟ್ರಲ್ಲಿ ಅಧಿಕಾರದಲ್ಲಿದ್ದಾಗ ಆ್ಯಕ್ಟ್ ಬಂದಿದೆ. ಅದರಲ್ಲಿ ಖಾಸಗೀಕರಣ ಮಾಡ್ಬೋದು ಅಂತ ಹಾಕಿದ್ದಾರೆ. ಅದು ಆ ಆ್ಯಕ್ಟು ಸೆಂಟ್ರಲ್ ಗೌರ್ಮೆಂಟು ಅವ್ರದ್ದು ಇದಿದೆ, ನಮ್ಮ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಮತ್ತು KERC ಅವರು ನಮ್ಮ ಕರ್ನಾಟಕದ. ಈಗ ಅವರು ಟಾಟಾದವರು ಅವರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ನಮ್ಮ ಸಂಸ್ಥೆಗಳಿಗೆಲ್ಲ ಅವ್ರಿಗೆ ವಿರೋಧ ಮಾಡಿಬಿಟ್ಟು ಈಗಾಗಲೇ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಾರೆ. ಆ ಸ್ಟೇಜಲ್ಲಿದೆ ಅದು. ಮತ್ತು ಕ್ಯಾಬಿನೆಟಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ತೀರ್ಮಾನ ಆಗ್ತದೆ ಅಂತ ನನಗೆ ಗೊತ್ತಿರೋ ಹಂಗೆ ಕ್ಯಾಬಿನೆಟಲ್ಲಿ ಸಮೇತ ನಾವು ಅದಕ್ಕೆ ಏನು ಆಗ್ತದೆ ನಾನು ಹೇಳಲಿಕ್ಕಾದ್ರು ಕ್ಯಾಬಿನೆಟ್ಲಿ ಬಂದ ಮೇಲೆ ಹೇಳ್ತೀನಿ. ನೋಡಿ ನಾವು ಈಗ ನೋಡಿದ್ದೀವಿ, ನಿಮಗೀಗ ನ್ಯೂಸ್ಬೇಕಷ್ಟೇ. ಆತಂಕ ಇದೆ, ಆತಂಕ ನಾವು ಹೇಳ್ತೀವಿ. ಕೇಳಿ ನಾವು ನನ್ನದು ಮೀಟಿಂಗೆಲ್ಲ ನೀವೇ ಇದರಲ್ಲಿ ಪೇಪರ್ಲಿ ಹಾಕಿದಿರಲ್ಲ. ನ್ಯೂಸ್ ಹಾಕಿದವ್ರು ಯಾರು? ನೋಡ್ರಿ, ನ್ಯೂಸ್ ಹಾಕಿದವ್ರು ಯಾರು? ಹೇಳಿದವರು ನಾವು. ನ್ಯೂಸ್ ಹಾಕಿದ್ರು ನೀವು ಹಾಕಿದಾರಲ್ಲ. ಆತಂಕ ಅಂತ ಹೇಳ್ಬಿಟ್ಟು ಎಲ್ಲ ಚಪ್ಪಳೆ ಹೊಡೆದ್ಬಿಟ್ಟು ಎಲ್ಲ ನಮಗೆ ಇದು ಮಾಡಿಬಿಟ್ಟು ತುರ ಎಲ್ಲ ಹಾಕಿಬಿಟ್ಟಿದ್ದಾರೆ. ನೀವು ಈಗ ನಿಮಗೇನಂತ ಹೇಳ್ಬಿಟ್ರೆ ನ್ಯೂಸ್ ಈಗ ಲೈವ್ ಆಗಿಡಬೇಕು. ನಿಮಗೆ ಬೇಡವಾ? ಖಾಸಗೀಕರಣ ಮಾಡಬೇಕಾ ನೀವು? ನಿಮ್ಮ ಅಭಿಪ್ರಾಯ ಏನು? ಮಾಡಬಾರ್ದು. ನಮ್ಮ ಅಭಿಪ್ರಾಯನೂ ಅದೇ ಥರ ಇರ್ತದೆ. ಅದಕ್ಕೆ ಅಂತಿಮ ತೀರ್ಮಾನ ಕ್ಯಾಬಿನೆಟಲ್ಲಿ ತಗೊಳ್ತೀವಿ. ನೋಡಿ, ಕ್ಯಾಬಿನೆಟಲ್ಲಿ ನಾನೊಬ್ಬ ಮಿನಿಸ್ಟರ್ ಆಗಿಬಿಟ್ರೆ ಹೇಳಲಿಕ್ಕೆ ಆಗ್ತದೆ? ಕ್ಯಾಬಿನೆಟಲ್ಲಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಳ್ತೀವಿ. ಅವರು ಹೇಳೋ ತನಕ ವೆಯ್ಟ್ ಮಾಡಬೇಕಲ್ಲ ನಾನು. ತಪ್ಪು ಒಪ್ಪು ಎಲ್ಲ ನೋಡ್ತಾರ. ಆಯಿತು. ಸರ್ ಮೆಸ್ಕಾಮಲ್ಲಿ ಸರ್ ಗುತ್ತಿಗೆದಾರರಿಗೆ 1 ಕೋಟಿ ಒಳಗೆ ಇರುವಂತಹ SC ST ಇವ್ರಿಗೆಲ್ಲ ಟೆಂಡರ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಸರ್. ಈಗ ಫಸ್ಟ್ ಟೈಮ್ ನನಗೆ ನ್ಯೂಸ್ ಅದು. ನಾನು ರಮೇಶ್ ಬನ್ರಿ ಇಲ್ಲಿ, ನಮ್ಮ ಈ ಇದು ಎಕ್ಸಿಕ್ಯೂಟಿವ್ ಹೇಳ್ರಿ. SC ST ಅವರಿಗೆ 1 ಕೋಟಿ ಒಳಗಿರೋ ಟೆಂಡರ್ಗೆ ಯಾಕ್ರಿ ಅವರು ಮಂಗಳೂರು ಕಂಪ್ನಿ. ಈಗ ನಾಳೆ ನಾನು ಸಿಗ್ತಾರೆ MD ಅವರು. ನಮಗೆ ನಾಳೆ ಶಿವಮೊಗ್ಗ ಅಲ್ಲ, ಇವತ್ತು ಮಧ್ಯಾಹ್ನ ಮೇಲೆ ಈಗ ಶಿವಮೊಗ್ಗ ಹೋಗ್ತೀನಿ. ಅವ್ರು ಬರ್ತಾರೆ, ಕೇಳ್ತೀನಿ. ನಿಮ್ಮ ಕೌಂಟರ್ ಪಾರ್ಟ್ ಇರ್ತಾರಲ್ಲ, ಅವ್ರನ್ನ ಕೇಳಿ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಆ ಥರದ್ದು ಯಾವುದಿಲ್ಲ. ನನಗೆ ಗೊತ್ತಿರೋ ಹಂಗೆ ಇವ್ರಿಗೆ SC ST ಅವರಿಗೆ 1 ಕೋಟಿ ಕಡಿಮೆ ಕೊಡಬಾರ್ದು ಅಂತ ಯಾವುದೇ ನಿರ್ಧಾರ ನಮ್ಮ ಸರ್ಕಾರ ಅದಿಲ್ಲ ಅಂದ್ಬಿಟ್ಟು ನಾಳೆ ಇವತ್ತು ಮಧ್ಯಾಹ್ನ ಕೇಳ್ಬಿಡ್ತೀನಿ. ನೀವು ಹೇಳಿದನ ಕರೆಕ್ಟ್ ಆಗಿಲ್ಲ ಅಂದ್ಬಿಟ್ಟು MD ಅವರು ಬರ್ತಾರೆ. ಈಗ ಮೀಟಿಂಗ್ ಇದೆ. ನೋಡಿ, SIR ಬಗ್ಗೆ ನಾವು ಕಾಂಗ್ರೆಸ್ ಪಾರ್ಟಿಯವರು ಭಾರಿ ಸೀರಿಯಸ್ ಆಗಿ ತಗೊಂಡಿದ್ವಿ. ನಮ್ಮ ಚೀಫ್ ಮಿನಿಸ್ಟ್ರು, ಇಂದಿನ ಚೀಫ್ ಸಿದ್ದರಾಮಯ್ಯರು ಮತ್ತು ನಮ್ಮ KPCC ಅಧ್ಯಕ್ಷರಿದ್ದಾರೆ. ನಮ್ಮಲ್ಲಿ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ನಾವು ಮಾಡ್ತಾ ಇದ್ವಿ. ಬಟ್ ನಾವೆಷ್ಟೇ ಮಾಡಿದ್ರು ಪ್ರತಿಯೊಬ್ಬರೂ ಸಮೇತ ಯಾರು ಪ್ರಜೆಗಳಾಗಿರ್ಬೇಕು ಅಂತ ಹೇಳಿದವರಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಆ ಫಾರ್ಮ್ಸನ್ನ ಇದು ಎನ್ಯುಮರೇಷನ್ ಫಾರ್ಮ್ನ ಫಿಲ್ಅಪ್ ಮಾಡಿಬಿಟ್ಟು ಕೊಡಬೇಕಾಗ್ತದೆ. ಅಂತ ಬರೀ ಮ್ಯಾಪಿಂಗ್ ಅವ್ರು ಮಾಡ್ತಾರೆ. ಎನ್ಯುಮರೇಷನ್ ಫಾರ್ಮು 3 ಸತಿ BLOಗಳು ಬರ್ತಾರೆ. ನಮ್ಮ ಪಕ್ಷದಿಂದ BLAಗಳು ಇರ್ತಾರೆ. ಎಲ್ಲ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಪ್ರತಿಯೊಬ್ಬರೂ ಸಮೇತ ಸಿಟಿಸನು. ನಾಳೆ ನೀವು ಹೋಟೆಲ್ ಲಿಸ್ಟ್ಲಿ ಹೆಸರಿಲ್ಲ ಅಂತ ಸಿಟಿಸನ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಿಟಿಸನ್ ಇಲ್ಲ ಅಂತ ಯಾವ ಬೆನಿಫಿಟ್ ಸಮೇತ ನಿಮಗೆ ಬರೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರೂ ಇದು ಮಾಡಬೇಕು. ನೀವು ಮೀಡಿಯಾದವರು ಸಾಕಷ್ಟು ಪ್ರಚಾರ ಕೊಡಬೇಕು. ನಾವು ಮಾಡ್ತಾ ಇದ್ವಿ, ಎಲ್ಲ ಪಕ್ಷದವರು ಸಮೇತ ಅದು ವಿಚಾರ ಮಾಡ್ತಾ ಇದ್ದೀವಿ. ನೋಡ್ರಿ, ಗೃಹ ಜ್ಯೋತಿ ಹೇಳಿದ್ವಿ. ಯಾವ ಗ್ಯಾರಂಟಿ ಇದೆ, ಎಲ್ಲ ಗ್ಯಾರಂಟಿ ಪ್ರೋಗ್ರಾಮು ನಾವು 5 ಗ್ಯಾರಂಟಿ ಪ್ರೋಗ್ರಾಮ್ ಜಾರಿ ಮಾಡಿದ್ವಿ. ಅದರಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ, ಗೃಹ ಜ್ಯೋತಿಯವರು ಅನರ್ಹರು ಯಾರು ತಗೊಂಡ್ರೆ ಅದ್ರ ವಿಚಾರದಕ್ಕೆ ನಾವು ಪ್ರತಿಯೊಬ್ಬರಿಗೂ ಒಂದು ಫಾರ್ಮ್ ಕೊಡ್ತೀವಿ.
ಅದನ್ನು ಫಿಲಪ್ ಮಾಡಿಬಿಟ್ಟು ಕೊಟ್ಟರೆ ಫಿಲಪ್ ಮಾಡಿಬಿಟ್ಟು ನಾವು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದೀವಿ. ಅನರ್ಹರು ಅನ್ನೋದು ಯಾವ ಥರ ಗುರುತು? ಅದು ಆ ಫಾರ್ಮ್ ಫಿಲಪ್ ಮಾಡಿ ಬಂದರೆ ಗೊತ್ತಾಗ್ಬಿಡ್ತದೆ. ಒಂದು ಮನೆಯಲ್ಲಿ 2 RR ಇರ್ಲಿಕ್ಕೆ ಆಗೋದಿಲ್ಲ ತಾನೇ. ಮತ್ತು ಕಮರ್ಷಿಯಲ್ ಕಮರ್ಷಿಯಲ್ಲು ಇದು ಕೆಲಸ ಮಾಡೋರಿಗೆ ರೆಸಿಡೆನ್ಷಿಯಲ್ ಬರೋದಿಲ್ಲ ತಾನೆ. ಆ ಫಾರ್ಮ್ಸ್ ಯಾರು ಫಿಲಪ್ ಮಾಡಿ ಕೊಡ್ತಾರೆ, ನಾವು ಅರ್ಹರಿಗೆ ಕೊಡ್ತೀವಿ. ಈ ಬಾಡಿಗೆ ಮನೇಲಿ ಇರೋರು ಸರ್? ಬಾಡಿಗೆ ಮನೆಯವರಿಗೆ ಕೊಡ್ತೀವಲ್ಲ, ಅದು ಆ ಫಾರ್ಮ್ ಫಿಲಪ್ ಮಾಡಿ ಕೊಟ್ಟ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಯಾರು ಕೊಟ್ಟರಲ್ಲ 1 2 3 4 ಅಂತ ಹಾಕ್ಯಾರ, ಅವೆಲ್ಲ ಫುಲ್ಫಿಲ್ ಆದಪ್ಪ ಅಂದ್ರೆ ಆಟೋಮೆಟಿಕ್ ಏನು ಪ್ರಾಬ್ಲಮ್ ಇಲ್ಲ. ಈಗ ಯಾವುದು ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಈಗ ನಮಗೆ ಫಾರ್ಮ್ಸ್ ಬಂದ ಮೇಲೆ ನಾವು ಅದರ ವಿಚಾರ ಮಾಡಿಬಿಟ್ಟು ಅನರ್ಹರಿಗೆ ಮಾತ್ರ, ಯಾರು ಕ್ವಾಲಿಫೈ ಆಗೋದಿಲ್ಲ ಅವರಿಗೆ ಮಾತ್ರ ಇದು ಮಾಡ್ತೀವಿ. ಯಾರು ಅದರ ವಿಚಾರದಲ್ಲಿ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ.